ನಮಸ್ಕಾರ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಪೂಜಾ ವಿಧಾನ ಷೋಡೋಪನಾಮ ಅಂದರೆ 6 ವಿಧವಾಗಿ ನಾವು ಪೂಜೆಯನ್ನು ದೇವರಿಗೆ ನಾವು ಮನೆಯಲ್ಲಿ ಮಾಡ್ಬೋದು. ಯಾವ ಥರ ಅಂದರೆ ಧೂಪ, ದೀಪ, ನೈವೇದ್ಯ, ಆಮೇಲೆ ಪ್ರದಕ್ಷಿಣೆ, ಸಾಷ್ಟಾಂಗ ನಮಸ್ಕಾರ, ಈ ಥರ ಮಂತ್ರಪುಷ್ಪ ಅಂತ ಹೇಳಿ ನಾವು ಈ ವಿಧವಾಗಿ ಪೂಜೆನ ನಾವು ಮನೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮನೆಯಲ್ಲೆಲ್ಲ ಎಲ್ಲ ಕಡೆನೂ ಇವನ್ ಗುಡಿಗಳಲ್ಲಾಗಲಿ ಎಲ್ಲನೂ ಪೂಜೆ ಮಾಡ್ತೀವಿ. ಆದರೆ ಇವಾಗ ಪ್ರದಕ್ಷಿಣೆಗೆ ಒಂದು ಮಂತ್ರ ಇದೆ. ಅದು ಯಾವುದು ಅಂತ ಹೇಳಿದರೆ, ನಾವು ಪೂಜಾ ಆದಮೇಲೆ ಪ್ರದಕ್ಷಿಣೆ ಮಾಡ್ತೀವಲ್ವ, ಅಂದರೆ ನಮ್ಮ ಎಡಗಡೆಯಿಂದ ಹಿಡಿದು ಬಲಗಡೆಗೆ ನಾವು ಪ್ರದಕ್ಷಿಣೆ ಮಾಡ್ತೀವಿ. 3 ಸಲ ಪ್ರದಕ್ಷಿಣೆ ಮಾಡಿರ್ತೀವಿ. ಅದು ಮಂತ್ರ ಯಾವುದು ಅಂತ ಹೇಳಿದರೆ, ಯಾನಿ ಕಾನಾಚಿ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತೆ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪಕರ್ಮಂ ಪಾಪಾತ್ಮಂ ಪಾಪಸಂಭವಂ ತ್ರಾಹಿಮಾನ್ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ನದಂ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ರಕ್ಷ ರಕ್ಷ ವಿಘ್ನೇಶ್ವರ ರಕ್ಷ ರಕ್ಷ ಈಶ್ವರ ರಕ್ಷ ರಕ್ಷ ಲಕ್ಷ್ಮೀನಾರಾಯಣ ರಕ್ಷ ರಕ್ಷ ಸತ್ಯದೇವ. ಈ ಥರ ಯಾವುದೇ ದೇವ್ರ ಪೂಜೆ ಅಂದರೆ ಫಸ್ಟ್ ವಿಘ್ನೇಶ್ವರ ಅಂತ ಹೇಳಬೇಕು. ಹೇಳಿದ ಮೇಲೆ ನಾವು ಯಾವ ದೇವ್ರ ಪೂಜೆ ಮಾಡಿರ್ತೀವಿ, ಯಾವ ವರಲಕ್ಷ್ಮಿ ಪೂಜೆ ಅಥವಾ ಶಿವನ ಪೂಜೆ ಅಥವಾ ಸತ್ಯದೇವ ಪೂಜೆ ಯಾವ ಪೂಜೆ ಮಾಡಿರ್ತೀವಿ, ಆಮೇಲೆ ಅವ್ರ ಹೆಸರು ಹೇಳಿ ರಕ್ಷ ರಕ್ಷ ಈಶ್ವರ ಅಂತ ಹೇಳಿ ಈ ಥರ ನಾವೆಲ್ಲನೂ ಈ ಮಂತ್ರನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದು ಷೋಡ ಪೂಜೆ ಅಂದರೆ ಈ 6 ವಿಧದಲ್ಲಿ ಈ ನಾವು ಸುತ್ತಾಡೋ ಹೊತ್ತಿನಲ್ಲಿ ಹೇಳೋ ಮಂತ್ರ ಇದು ಹೇಳುವುದರಿಂದ ಕೂಡ ನಮಗೆ ಒಳ್ಳೆಯದು. ಅಂದರೆ ಪೂಜಾ ವಿಧಾನದಲ್ಲಿ ಒಂದು ವಿಧಾನ ಇದು ಆ ಥರ. ಆಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಪೂಜೆ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್.